ಲ್ಯಾಂಪ್ಸ್ ಮಹಾಮಂಡಳ ಅಧ್ಯಕ್ಷರು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಲ್ಲ. ಆದ್ದರಿಂದ ಅವರ ಜಾತಿ ಪ್ರಮಾಣ ಪತ್ರ ರದ್ದುಪಡಿಸಬೇಕೆಂದು ಒತ್ತಾಯಿಸ್ತಾ ಇರುವವರ ವಿರುದ್ಧ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲಿಸಲಾಗುವುದೆಂದು ಜಿಲ್ಲೆಯ ಪರಿಶಿಷ್ಟ ಪಂಗಡ ಮತ್ತು ಆದಿವಾಸಿ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಲ್ಯಾಂಪ್ಸ್ ಸಹಕಾರ ಮಹಾಮಂಡಳದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಎಸ್.ಆರ್. ಅರುಣರಾವ್ ಅವರ ಜಾತಿ ಪ್ರಮಾಣ ಪತ್ರ ರದ್ದು ಮಾಡುವಂತೆ ಬೆದರಿಕೆ ರೀತಿಯಲ್ಲಿ ಅಧಿಕಾರಿಗಳಿಗೆ ಅರ್ಜಿಯೊಂದು ಸಲ್ಲಿಸಲಾಗ್ತಾ ಇದೆ. ಅಲ್ಲದೆ ಅವರು ಮರಾಠ ಜನಾಂಗಕ್ಕೆ ಸೇರಿದವರಲ್ಲ ಎಂಬ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಈಗಾಗಲೇ ಜಾತಿ ಪ್ರಮಾಣ ಪತ್ರ ರದ್ದತಿಗೆ ಜಿಲ್ಲಾಡಳಿತದ ಆದೇಶದ ವಿರುದ್ಧ ಉಚ್ಚ ನ್ಯಾಯಾಲಯದಿಂದ ತಡೆಯಾಜ್ಞೆ ತರಲಾಗಿದ್ದು, ಪ್ರಕರಣ ನ್ಯಾಯಾಲಯದಲ್ಲಿದ್ದರೂ ಕೂಡ ರಾಜಕೀಯ ದ್ವೇಷದಿಂದ ಕೆಲವರು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಎಂದು ಲ್ಯಾಂಪ್ಸ್ ಮಹಾಮಂಡಳ ಅಧ್ಯಕ್ಷ ಎಸ್.ಆರ್. ಅರುಣರಾವ್, ಬಸವನಹಳ್ಳಿ ಲ್ಯಾಂಪ್ಸ್ ಸೊಸೈಟಿ ನಿರ್ದೇಶಕ ಗಂಗಾಧರ, ದಿಡ್ಡಳ್ಳಿ ಹಾಡಿಯ ಮುಖಂಡ ಸ್ವಾಮಿ ಆರೋಪಿಸಿದರು. ಈ ಸಂಬಂಧ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿ ಶಿರಸ್ತೇದಾರ್ ಮೂಲಕ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಮದುವೆಯಲ್ಲಿ ತಮಗಾಗಲೇ ಈಗ ನೋಡಿದ್ರ ಸುದ್ದಿ ಮಾಧ್ಯಮ ಟಿವಿ ಚಾನೆಲ್ಗಳೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟಂಗೆ ಸಂಪೂರ್ಣ ದಾಖಲೆಗಳು ತಮಗೆ ಹಿಂದೆ ತರಿಸಿದ್ದೀವಿ. ಆದರೆ ತಾವು ಸರಿಯಾಗಿ ಅದನ್ನು ಕಾನೂನು ಕ್ರಮ ಕೈಗೊಂಡು ತಡೆಯಾಜ್ಞೆ ಇದ್ದರೂ ನಮ್ಮ ಮೇಲೆ ಅಪಪ್ರಚಾರ ಮಾಡಿ ಅಧಿಕಾರಿಗಳ ಮೇಲೆ ಒತ್ತಡ ತಂದು ಬರ್ತಾ ಇದ್ದಾರೆ. ಏನು ಕಾನೂನು ಐತೆ ಅದನ್ನು ಮುಂದುವರಿಸಿ ತಾವೇನಾದ್ರು ಕಾನೂನು ಮುಂದುವರಿಸಿದರೆ ಈ ಮಾಧ್ಯಮ ಮುಖಾಂತರ ಹೇಳ್ತೀನಿ, ತಮಗೂ ಸಹ ಬೇರೆ ಯಾರ್ಯಾರು ಒತ್ತಡ ಇದ್ದರೆ ಅವ್ರಿಗೂ ಸಹ ಕಾನೂನು ಮೀರಿ ಇನ್ನು ತಾವೇನಾರ ನಡ್ಕೊಳ್ಳೋಂಥ ಸಂದರ್ಭದಲ್ಲಿ ನಾವು ನ್ಯಾಯಾಂಗ ನಿಂದನೆಯನ್ನು ಸಹ ತಮ್ಮ ಮೇಲೆ ಹಾಗೂ ಈ ನಿಮ್ಮ ಮೇಲೆ ಒತ್ತಡ ಇರ್ತಾರೆ ಅವ್ರ ಮೇಲೂ ಹಾಕುವಂಥ ಮುಂದಿನ ದಿನಗಳಲ್ಲಿ ಕ್ರಮ ಮಾಡ್ತೀವಿ ಅಂತ ಹೇಳ್ತಾ ನಾನು ಆದಿವಾಸಿ ಮುಖಂಡರ ಪರವಾಗಿ ತಮಗೆ ಮನವಿ ಸಲ್ಲಿಸ್ತಾ ಇದ್ದೀನಿ. ಈಗಾಗಲೇ ಸಾಮಾಜಿಕ ಜಾಲತಾಣ ಮತ್ತು ಪತ್ರಿಕಾ ಮಾಧ್ಯಮದಲ್ಲಿ ಈ ದಿವಂಗತ ರಾಜಾರಾವ್ ಮತ್ತು ಎಸ್.ಎನ್. ರಾಜಾರಾವ್ ಮತ್ತು ಅವರ ಕುಟುಂಬದವರಾದ ಅರುಣ್ ರಾವ್ ಅವರ ಕುಟುಂಬದ ಮೇಲೆ ಈಗಾಗಲೇ ಅವರ ನಕಲಿ ಜಾತಿ ಪ್ರಮಾಣ ಪತ್ರ ಪಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಈಗಾಗಲೇ ಹೇಳಿಕೊಂಡು ಇದು ಮಾಡ್ತಾಯಿದ್ದಾರೆ. ಆದರೆ ಈಗಾಗಲೇ ಹಿಂದಿನಿಂದನೂ ಕೂಡ ಇದೆ, 2005ರಿಂದನೂ ಕೂಡ ನಡ್ಕೊಂಡು ಬರ್ತಾನೆ ಇದೆ. ಈಗಾಗಲೇ ಕೋರ್ಟು ತಡೆಯಾಜ್ಞೆ ಕೊಟ್ಟಿದ್ದರೂ ಕೂಡ ಕೆಲವರು ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ, ತಡೆಯಾಜ್ಞೆ ಕೊಟ್ಟಿಲ್ಲ, ಅವ್ರು ತಗೊಂಡಿರೋದು ಸುಳ್ಳು, ಕೋರ್ಟ್ಗೆ ಹೋಗಿಲ್ಲ ಅಂತ ಹೀಗೆಲ್ಲ ಹೇಳಿಕೊಂಡು ಇಲ್ಲಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದ ಮುಂದುಗಡೆ ಅವರು ಒತ್ತಡ ಹೇರ್ತಾ ಇದ್ದಾರೆ. ಈಗ ಅವರ ಜಾತಿ ಪ್ರಮಾಣ ಪತ್ರದ ಬಗ್ಗೆ ತಡೆಯಾಜ್ಞೆ ಕೊಟ್ಟಿದ್ದಾರೆ. ಆ ತಡೆ ರದ್ದುಗೊಳಿಸಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಆದೇಶ ಮಾಡಿದ್ದಾರೆ. ಅದಕ್ಕೆ ತಡೆಯಾಜ್ಞೆ ಕೊಟ್ಟಿದೆ ಹೈಕೋರ್ಟು. ಇದನ್ನು ಮಾಡಿಕೊಂಡು ಇವರು ಇಲ್ಲದ ಈಗ ಕೊಡಗು ಜಿಲ್ಲೆಗೆ ರಾಜ್ಯ ಮಹಾಮಂಡಳಕ್ಕೆ ಈಗ 1983ರಲ್ಲಿ ಎನ್.ಜಿ. ರಾಜಪ್ಪ ಅವರು ಮಹಾಮಂಡಳನ ಸ್ಥಾಪನೆ ಮಾಡಿದ್ರು. ಆಗ ಕೊಡಗು ಜಿಲ್ಲೆಗೆ ಅವರೇ ಪ್ರಥಮ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದರು. ಅದಾದ ನಂತರ ಇದುವರೆಗೂ ಯಾರೇ ಒಬ್ಬರು ಕೂಡ ಕೊಡಗು ಜಿಲ್ಲೆಗೆ ಅಧ್ಯಕ್ಷ ಸ್ಥಾನ ದಕ್ಕಿರಲಿಲ್ಲ. ಏನೋ ಈ ಬಾರಿ ನಮ್ಮ ಲ್ಯಾಂಪ್ಸ್ ಅಧ್ಯಕ್ಷರು ಎಸ್.ಆರ್. ಅರುಣ್ ರಾವ್ ಅವರಿಗೆ ಈ ಒಂದು ಸ್ಥಾನ ಸಿಕ್ಕಿರೋದ್ರಿಂದ ಈ ನಮ್ಮ ಆದಿವಾಸಿಗಳ ಒಂದು ಭಾಗ್ಯ ಅಂತ ಅನ್ಕೋಬೋದು. ಈಗ ಇಲ್ಲದ ಸಲ್ಲದ ಅಪಪ್ರಚಾರಗಳನ್ನ ಮಾಡಿಕೊಂಡು ಅವರ ಆಡಳಿತ ಅವಧಿಯಲ್ಲಿ ಆದಿವಾಸಿಗಳ ಅಭಿವೃದ್ಧಿ ಆಗಬೇಕು, ಅವರ ಇನ್ನೂ ಏನು ಲ್ಯಾಂಪ್ಸ್ಗಳಿಗೆ ಮತ್ತು ಆದಿವಾಸಿಗಳಿಗೆ ಹೆಚ್ಚು ಫೆಡರೇಷನ್ ಮೂಲಕ ಹೆಚ್ಚು ಸವಲತ್ತುಗಳನ್ನ ತರುವಂತಾಗಲಿ. ಅವ್ರನ್ನ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಸಮಾಜದ ಈ ಒಂದು ಆದಿವಾಸಿ ಮುಖಂಡರು ಎಲ್ಲರೂ ಕೂಡ ಅವ್ರಿಗೆ ಸಾಥ್ ಕೊಟ್ಟು ಅವರ ಸರ್ಕಾರದಿಂದ ಹೆಚ್ಚು ಅನುದಾನ ತಂದು ಅಭಿವೃದ್ಧಿ ಮಾಡಲಿ ಅಂತ ಹೇಳ್ತಾ, ಅವರ ಏನು ಇದಿದೆ ಅವ್ರಿಗೆ ಕೋರ್ಟು ತಡೆಯಾಜ್ಞೆ ಇದ್ದರೂ ಕೂಡ ಅವರು ಇಲ್ಲ ಅಂತ ಹೇಳಿ ಇಲ್ಲದ ಸಲ್ಲದ ಅಪಪ್ರಚಾರಗಳನ್ನ ಮಾಡ್ತಾಯಿದ್ದಾರೆ. ಆ ಥರದ ಅಪಪ್ರಚಾರಗಳನ್ನ ನಿಲ್ಲಿಸಿ ಅವರ ಏನು ಅಧ್ಯಕ್ಷ ಸ್ಥಾನ ಸಿಕ್ಕಿದೆ ಅದು ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನೂ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ. ಹೆಸರು ಸ್ವಾಮಿ ಅಂತ. ಇವತ್ತೇನು ನಮ್ಮ ರಾಜಾರಾವ್ ಇರುವಾಗ ನಮ್ಮ ಆದಿವಾಸಿ ಮುಖಂಡರು ಆದಿವಾಸಿ ಜನಗಳಿಗೆ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದರು, ಒಂದು ಪ್ರೀತಿಯಲ್ಲಿ ನಡ್ಕೊಂಡು ಬಂದರು. ಆವಾಗಂದೂ ಇವ್ರದ್ದು ಎಸ್ ಟಿ ಅಲ್ಲ, ಮರಾಠರು ಅಲ್ಲ ಅಂತ ಇವರು
ಜನಗಳು ಯಾರೆಲ್ಲ ಮಾತಾಡ್ತಿದ್ದೇವೆ ವಾದ ಮಾಡ್ತಾಯಿದ್ದಾರೆ. ಆದ್ದರಿಂದ ಇವರಿಗೆ ಏನು ಅದು ಮಾಡೋಂಗಿಲ್ಲ. ಮಹಾಮಂಡಲದಲ್ಲಿ ಅವರ ಅಧ್ಯಕ್ಷ ಸ್ಥಾನ ಸಿಕ್ಕಿದ್ದಕ್ಕೆ ಇವರೇನು ಅವರಿಗೆ ದತ್ತೆ ಹೊಡಬೇಕು, ಇವರು ಕೆಲಸ ಮಾಡಬಾರ್ದು, ಇವ್ರನ್ನ ತೆಗೆದುಹಾಕಬೇಕಂತ ಒಂದು ಥರ ನಡೀತಾ ಇದೆ. ಅದಕ್ಕಾಗಿ ನಾವು ಏನು ಮಾಡ್ತೀವಿ ಅಂದರೆ, ಅದು ಕಾನೂನು ಇದೆ. ಕಾನೂನು ಏನಿದೆ ಹೇಳ್ತಾ ಇದ್ದಂದರೆ ಅದಕ್ಕೆ ಅಧಿಕಾರಿಗಳಿದ್ದಾರೆ, ಸರ್ಕಾರ ಇದ್ದಾರೆ, ಕೋರ್ಟ್ಗಳಿದೆ. ಆ ಕೋರ್ಟ್ ಏನು ತೀರ್ಮಾನ ಆಯ್ತದೆ ಅದು ನ್ಯಾಯಬದ್ಧವಾಗಿ ನಡ್ಕೊಳ್ಬೇಕು. ನಾವು ಇಲ್ಲದ ಸಲದ ಮಾತಾಡ್ಕೊಂಡು ಒಬ್ಬರಿಗೆ ಅಧಿಕಾರ ಸಿಗ್ತಾ ಅಂತ ಹೇಳ್ಬಿಟ್ಟು ಅದನ್ನು ದುರುಪಯೋಗ ಮಾಡ್ಕೊಂಡು ಅವ್ರಿಗೆ ಕೆಲಸ ಸಿಗಬಾರ್ದು, ಅವ್ರನ್ನ ತೆಗೆದಾಕ್ಬೇಕಂತ ಹೇಳ್ಕೊಂಡು ಮಾಡಬಾರ್ದು. ಅದಕ್ಕಾಗಿ ನಾವು ಏನು ಮಾಡಿದ್ರು ನಾವು ಉದ್ದೇಶ ನಾವೇನಂದ್ರೆ, ನಾವು ಮುಂದಿನ ದಿನಗಳಿಗಾದರೂ DC ಕಚೇರಿ ಕೂರ್ತೀವಿ ಮತ್ತು ತಹಸೀಲ್ದಾರ್ ಕಚೇರಿ ಕೂರ್ತೀವಿ. ಅವರಿಗೆ ಇವರು ಬಲವಂತವಾಗಿ ಹೀಗೆ ಮಾಡಬಾರ್ದು ಅಂತ ಹೇಳ್ಕೊಂಡು ಇವರು ಯಾರು ಇದು ಮಾಡೋಂಗಿಲ್ಲ, ಯಾರು ಕೇಳೋಂಗಿಲ್ಲ. ತಹಸೀಲ್ದಾರ್ ಕೇಳಬಾರ್ದು, DC ಕೂಡ ಕೇಳಬಾರ್ದು, ಕೊಡಗು ಜಿಲ್ಲೆ ಯಾವ ಅಧಿಕಾರಿಯಿಂದ ಕೇಳಬಾರ್ದು. ಯಾಕೆಂದರೆ ಸರ್ಟಿಫಿಕೇಟ್ ಕೊಟ್ಟೆ ಅವ್ರದ್ದು ಎಸ್ ಟಿ ಅಂತ ಆಗಿದ್ದು. ಪುನಃ ಅದನ್ನು ಎಸ್ ಟಿ ಅಲ್ಲ ಅಂತ ಹೇಳೋಕ್ಕೆ ಕಾನೂನು ಎಲ್ಲಿದೆ? ಇಲ್ಲ, ಕಾನೂನಲ್ಲಿ ಎಲ್ಲಿಲ್ಲ ಅದು. ಯಾಕೆಂದರೆ ಅದು ಹಂಗೇನೆ ನಡ್ಕೊಂಡು ಎಲ್ಲರದ್ದು ಪರಿಶೀಲನೆ ಮಾಡಬೇಕೈತೆ. ಎಲ್ಲ ಜಾತಿ ಜನರ ಪರಿಶೀಲನೆ ಎಲ್ಲ ಹಂಗೆ ಇದ್ದಾರೆ. ಅದಕ್ಕಾಗಿ ನ್ಯಾಯಾಲಯ ಮುಖಾಂತರ ನ್ಯಾಯಾಲಯದಿಂದ ಏನು ಹುದ್ದೆ ಏನಾಗ್ತದೆ ಅದು ಸಿಗಲಿ. ಇಲ್ಲಿ ಅಧಿಕಾರಿಗಳು ಏನು ಮಾಡ್ತಾರೆ, ಅವ್ರು ಕೆಲಸ ಮಾಡಲಿ. ಈ ದಿನ ಮಾನ್ಯ ತಹಸೀಲ್ದಾರ್ ಅವರಿಗೆ ನಾವು ಏನು ಕೊಡಗು ಜಿಲ್ಲೆಯ ಆದಿವಾಸಿ ಮುಖಂಡರು ಪತ್ರದ ಮೂಲಕ ನಾವು ಈ ದಿನ ಮನವಿ ಮಾಡಿಕೊಂಡಿದ್ದೀವಿ. ವಿಷಯ ಏನಂದರೆ, ಈಗಾಗಲೇ ಕೆಲವು ದಿನಗಳಿಂದ ಸಾಮಾಜಿಕ ಮಾಧ್ಯಮಗಳು, ವಿಡಿಯೋ ಪತ್ರಿಕಾ ಮಾಧ್ಯಮಗಳಲ್ಲಿ ಕೆಲವರು ಈ ಕೊಡಗು ಜಿಲ್ಲೆಗೆ ರಾಜ್ಯ ಮಹಾಮಂಡಲದ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ, ಇದನ್ನು ತಪ್ಪಿಸಬೇಕು ಅನ್ನೋ ಉದ್ದೇಶ ಈಗಾಗಲೇ ಆಗಿದೆ. ಇದಕ್ಕೆ ಅಪಪ್ರಚಾರ, ಸುಳ್ಳು ಮಾಹಿತಿ, ತಹಸೀಲ್ದಾರ್ ಅವರಿಗೆ ಈಗಾಗಲೇ ಕೋರ್ಟಲ್ಲಿ ತಡೆಯಾಜ್ಞೆ ವಿಚಾರ ಮರೆಮಾಚಿ ಸುಳ್ಳು ಮಾಹಿತಿ ನೀಡಿ ಅವರ ಜಾತಿ ದೃಢೀಕರಣ ಪತ್ರ ರದ್ದು ಮಾಡಬೇಕು ಅನ್ನೋ ವಿಚಾರದಾಗಿ ಈಗಾಗಲೇ ಏನು ಅವರು ಮನವಿ ಸಲ್ಲಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾವಿಲ್ಲಿ ಕೊಡಗು ಜಿಲ್ಲೆಯ ಏನು ಆದಿವಾಸಿ ಮುಖಂಡರು ಈ ದಿನ ನಾವು ತಹಸೀಲ್ದಾರ್ಗೆ ಮನವಿ ಕೊಡ್ತಾಯಿದ್ವಿ. ಏನು ವಿಚಾರ ಅಂದರೆ, ಈ SN ರಾಜಾರಾವ್ರವರ ಜಾತಿಗೆ ಸಂಬಂಧಪಟ್ಟಂಗೆ ಈಗಾಗಲೇ 2005ರಿಂದ 8 ಗಂಟೆ ವಿಚಾರಣೆ ನಡೆದು CRE ಸೆಲ್ಲಲ್ಲಿ ಇವರು ಪರಿಶಿಷ್ಟ ಪಂಗಡಕ್ಕೆ ಸೇರ್ತಾರೆ. ಕೊಡಗು ಜಿಲ್ಲೆಯಲ್ಲಿ ವಿಶೇಷವಾಗಿ ನಮಗೆ ಮರಾಠ ಜನಾಂಗದವರಿಗೆ ಪರಿಶಿಷ್ಟ ಪಂಗಡನ ದೃಢೀಕರಣ ಪತ್ರ ನೀಡ್ತಾ ಇದ್ದಾರೆ. ಇದು ಬೇರೆ ಜಿಲ್ಲೆಯಲ್ಲಿ ಎಲ್ಲಿಲ್ಲ, ಕೊಡಗು ಜಿಲ್ಲೆಗೆ ಮಾತ್ರ. ಕುರುಬಾ ಇನ್ ಕೂರ್ ಡಿಸ್ಟ್ರಿಕ್ಟ್ ಟ್ರೈಬ್, ಏನು ಕುರುಬಾ ಸಮಾಜಕ್ಕೆ ಟ್ರೈಬ್ ಅನ್ನೋದು ಕೊಟ್ಟಿದ್ದಾರೆ, ಅದೇ ರೀತಿ ಮರಾಠ ಸಮಾಜಕ್ಕೂ ಕೊಡಗು ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ. ಇದನ್ನು ಮರೆಮಾಚಿ ತಹಸೀಲ್ದಾರ್ ಅವರಿಗೆ ಸುಳ್ಳು ಮಾಹಿತಿ ಮಾಡಿ ಅವ್ರ ಮೇಲೆ ಕೋರ್ಟ್ ಆದೇಶ ಇದ್ರೂ ಅವ್ರನ್ನ ಒತ್ತಡ ತಂದು ಅವ್ರ ಮೇಲೆ ಬೆದರಿಕೆ ಹಾಕೋಂಥ ಸಂದರ್ಭಗಳು ಅವರ ಅರ್ಜಿಯಲ್ಲಿ ಕಾಣಿಸ್ತಾ ಉಂಟು. ಈಗೇನು ಮಹಾಮಂಡಲದ ರಾಜ್ಯ ಮಹಾಮಂಡಲದ ಅಧ್ಯಕ್ಷ ಸ್ಥಾನಕ್ಕೆ, ಉಪಾಧ್ಯಕ್ಷ ಸ್ಥಾನಕ್ಕೆ ಈ ಏನು ಆದಿವಾಸಿ ಹಿತರಕ್ಷಣಾ ಸಮಿತಿಯನ್ನು ಅಧ್ಯಕ್ಷರು ಕೊಟ್ಟಿದ್ದಾರೆ, ಅವರ ಕಾರ್ಯದರ್ಶಿ ಅದಕ್ಕೆ ಸ್ಪರ್ಧೆ ಮಾಡಿ ಸೋತಿದ್ದಾರೆ. ಈ ರಾಜಕೀಯ ದುರುದ್ದೇಶದಿಂದ ನಮ್ಮ ವಿರುದ್ಧ ತಹಸೀಲ್ದಾರ್ಗೆ ಕ್ರಮ ಕೈಗೊಳ್ಳಿ ಅಂತ ಅವ್ರಿಗೆ ಆಲ್ರೆಡಿ ಕೊಟ್ಟಿದ್ದಾರೆ. ಹಾಗೆ ಅದಕ್ಕೆ ಸ್ಪಷ್ಟನೆ ಕೊಡ್ತಾ, ಇವ್ರು ಏನಾದರೂ ಈ ರೀತಿ ಒತ್ತಡ ತಂದು ತಹಸೀಲ್ದಾರ್ಗೆ ಬೆದರಿಕೆ ಹಾಕೋಂಥ ಕ್ರಮ, ಜಾತಿ ದೃಢೀಕರಣ ಪತ್ರ ರದ್ದು ಮಾಡಬೇಕು, ಇವರು ನ್ಯಾಯಾಲಯ ತಡೆಯಾಜ್ಞೆ ಇಲ್ಲ ಅನ್ನೋ ಸುಳ್ಳು ಮಾಹಿತಿ ನೀಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಈ ದಿನ ಮಾನ್ಯ ತಹಸೀಲ್ದಾರ್ ಅವರಿಗೆ ಅದರ ಸಂಬಂಧಪಟ್ಟ ದಾಖಲೆಗಳು, ಕೋರ್ಟ್ ಆದೇಶಗಳನ್ನೆಲ್ಲ ಈಗಾಗಲೇ ಸಲ್ಲಿಸಿದ್ವಿ. ಈ ದಿನವೂ ಮತ್ತೊಮ್ಮೆ ಸಲ್ಲಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇವರು ಏನಾದ್ರು ಇದೇ ರೀತಿ ಒತ್ತಡ ಹಾಕಿದ್ರೆ ನಾವು ಉಗ್ರ ರೀತಿಯಲ್ಲಿ ಹೋರಾಟದ ಜೊತೆಗೆ ಅವ್ರ ವಿರುದ್ಧ ನ್ಯಾಯಾಲಯ ನಿಂದನೆಯ ಪ್ರಕರಣವನ್ನು ದಾಖಲಿಸಬೇಕಾಗ್ತದೆ ಅಂತ ಹೇಳ್ತಾ, ಈ ಸಂದರ್ಭ ನಮ್ಮೆಲ್ಲ ಆದಿವಾಸಿ ಮುಖಂಡರು ಸಹ ಈ ಸಂದರ್ಭ ಅವರಿಗೆ ಹೊರ ಜಿಲ್ಲೆಯಿಂದ ಬಂದು ನಮ್ಮ ಜಿಲ್ಲೆಗೆ ಬಂದಂಥ ಅಧ್ಯಕ್ಷ ಸ್ಥಾನಕ್ಕೆ ಅವರು ಕಳಂಕದ ರೀತಿ ನಮ್ಮ ವಿರುದ್ಧ ತೇಜೋವಧೆ ಮಾರಾಟ ನಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಕೋರ್ಟಿನ ಮುಖಾಂತರ ನಿಮಗೆ ತಕ್ಕ ಪಾಠ ಕಲಿಸಬೇಕಾಯ್ತದೆ ಅಂತ ಈ ಸಂದರ್ಭ ನಾವು ಹೇಳ್ತೀವಿ. ನಾನು ಕರ್ನಾಟಕ ರಾಜ್ಯ ಲ್ಯಾಂಪ್ಸ್ ಮಹಾಮಂಡಲದ ಅಧ್ಯಕ್ಷರು. ಈಗಾಗಲೇ ಅವರು ಅರುಣ್ ರಾವ್ SR ಈಗಾಗಲೇ ತಹಸೀಲ್ದಾರ್ಗೆ ಸುಳ್ಳು ಮಾಹಿತಿ ಕೊಟ್ಟು ಸುಳ್ಳು ಅರ್ಜಿ ಸಲ್ಲಿಸಿದ್ದಾರೆ. ಅವರು ಈಗ ತಡೆಯಾಜ್ಞೆಯನ್ನು ತೆರವುಗೊಳಿಸಬೇಕು ಅಂತ ಅವರೇ ಅರ್ಜಿ ಸಲ್ಲಿಸಿದ್ದಾರೆ. ಆ ತಡೆಯಾಜ್ಞೆ ಸಲ್ಲಿಸಿದ್ರು ಪುನಃ ನಾವು ಸಲ್ಲಿಸಿಲ್ಲ, ತಡೆಯಾಜ್ಞೆ ಇಲ್ಲ ಅನ್ನೋ ಸುಳ್ಳು ಮಾಹಿತಿ ತಹಸೀಲ್ದಾರ್ ಕೊಟ್ಟಿದ್ದಾರೆ. ಇದೇ ರೀತಿ ಮುಂದುವರೆದರೆ ಅವ್ರ ವಿರುದ್ಧ ನ್ಯಾಯಾಂಗ ನಿಂದನೆಯ ಪ್ರಕರಣವನ್ನು ದಾಖಲಿಸಿ ಮುಂದಿನ ದಿನಗಳಲ್ಲಿ ಮಾನನಷ್ಟ ಮೊಕದ್ದಮೆಗೂ ಅವರು ಪ್ರಕರಣ ದಾಖಲಿಸ್ತೀವಿ ಅಂತ ಈ ಸಂದರ್ಭ ನಾವು ಹೇಳ್ತೀವಿ.